ಉತ್ಸವ ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಈ 10 ಲಕ್ಷ ಜನರು ಏನು ಸೇರ್ತಾ ಇದ್ದಾರೋ ಸಾಕಷ್ಟು ಮಂದಿ ಅಭಿಮಾನಿಗಳು, ಸುಮಾರಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಸೇವೆ ಮಾಡ್ಕೊಂತ ಬಂದಂತ ಒಬ್ಬ ದೊಡ್ಡ ನಾಯಕ. ಆ ನಾಯಕನಿಗೆ ಸನ್ಮಾನ ಮಾಡಬೇಕು ಅನ್ನಂತ ತೀರ್ಮಾನವನ್ನು ನಮ್ಮ ಗೋವಿಂದ ಕಾರಜೋಳ ನಾವು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ತಗೊಂಡಂತ ಟೈಮಲ್ಲಿ ಯಡಿಯೂರಪ್ಪ ಸಾಹೇಬ್ರುಗಳು ಇಲ್ಲರಿ ನನಗೆ ಒಳ್ಳೆ ನನ್ನ ದಯವಿಟ್ಟು ಬ್ಯಾಡ್ರಿ ಅಂತ ಹೇಳಿದ್ರು. ನಾವು ಬಲವಂತವಾಗಿ ಒಪ್ಸಿ ಇಲ್ಲಿ ಇವ್ರು ಮಾಡೋದ್ರಿಂದ ನಮ್ಗೆ ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂತ ಮಾತನಾಡ್ಕೊಂಡು ಹೇಳಿದಂತ ಟೈಮಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಅಂದ ತಕ್ಷಣ ನಾವೆಲ್ಲರೂ ಕೂಡ ಇವತ್ತು ಹೆಂಗ್ ನೋಡ್ಬೇಕು ಅಂದ್ರಿಗಿನ ಅವ್ರನ್ನ ಈ ಮುಖ್ಯಮಂತ್ರಿಗಳು 4 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಟೈಮಲ್ಲಿ ನಾನು ಬೇರೆ ವಿಚಾರಗಳು ಮಾತಾಡಕ್ ಹೋಗಲ್ಲ, ಇಲಾಖೆವರೆಗೆ ಮಾತಾಡಿದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಅವೆಲ್ಲ ಕೂಡ ಜೋಡಿಸಿ ನೋಡಿದಂತ ಟೈಮಲ್ಲಿ ಯಡಿಯೂರಪ್ಪ ಅವರು ಒಂದು ದನಿವರಿಯಾದ ಒಬ್ಬ ದೊಡ್ಡ ನಾಯಕ. ಇವತ್ತು ನಾನು ವಿಶೇಷವಾಗಿ ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಅವ್ರ ಜೊತೆಲಿ 4 ಬಾರಿ ನಾನು ಕೂಡ ಮಂತ್ರಿ ಆಗಿ ಕೆಲಸ ಮಾಡಿದೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಆದ ನಂತರ ಮತ್ತೆ ಪುನಃ ಸರ್ಕಾರ ಬಂದಂತ ಟೈಮಲ್ಲಿ ಕೂಡ ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತ ಟೈಮಲ್ಲಿ ರಾಮುಲು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದ್ರೆ ನನಗೆ ಕೂಡ 4 ಬಾರಿ ಮುಖ್ಯಮಂತ್ರಿ ಆಗಿ ಮಂತ್ರಿಗಳಾಗಿ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ.